ಬ್ರೋ ಅದಕ್ಕೆ ಎಷ್ಟು ಸೂಕ್ಷ್ಮ ಅಂತ ಗೊತ್ತುತ್ತಾ ನಿಂಗೆ, ಆದ್ರೂ ಅಲ್ಲೆಲ್ಲೋ ಕರ್ಕೊಂಡು ಹೋಗ್ಬೇಕಾಗಿತ್ತಾ? ಅಲ್ಲಿ ಕರ್ಕೊಂಡು ಹೋದಾಗೆಲ್ಲ ಚೆನ್ನಾಗೇ ಇದ್ಲು ಕಣೋ ಭೂಮಿ. ನನ್ ಮನೆ ಹತ್ರ ಬಂದು ಬೈಕ್ ನಿಲ್ಸ್ಬಿಟ್ಟು ನಂಗೊಂದು ಕಾಲ್ ಬಂತು, ಅಟೆಂಡ್ ಮಾಡಿ ಬರ್ತೀನಿ ಇಲ್ಲೇ ಇರು ಅಂತ ಹೇಳ್ದೆ. ನಾನ್ ಫೋನ್ ಕಾಲ್ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ಕೆಳಗಡೆ ಬಿದ್ದೋಗಿದ್ಲು. ಸರಿ ಭೂಮಿ ಹೇಗಿದ್ದಾಳೆ ಅಂತ ನಾನು ಹೇಳು. ಕಮ್ ಡೌನ್, ಏನೂ ಆಗಿಲ್ಲ, ಬಟ್ BP ಒಂದ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಪ್ರಜ್ಞೆ ತಪ್ಪಿತ್ತು. ನಂಗೆ ಯಾಕೋ ಸಮಾಧಾನ ಆಗ್ತಿಲ್ಲ. ಒಂದೊಳ್ಳೆ ಹಾಸ್ಪಿಟಲ್ ತೋರ್ಸೋಣ ಭೂಮಿನ. ಗುರು, US ಅಲ್ಲಿ MBBS ಮಾಡ್ದವ್ ನಾನು, ಸ್ವಲ್ಪ ನಂಬಿಕೆ ಇಡು ನನ್ ಮೇಲೆ. ಅಲ್ಲ ಹಾಗಲ್ಲ ಕಣೋ. ಅರ್ಥ ಆಗತ್ತೆ ನನ್ಗೆ, ಅದಕ್ಕೆ ಇನ್ ಸ್ವಲ್ಪ ಹೊತ್ತಲ್ಲೇ ಸರಿ ಹೋಗ್ತಾರೆ, ಓಕೆನಾ? ಭೂಮಿ, ಅಜಿತಾ, ಭೂಮಿ ಪ್ರಜ್ಞೆ ಬಂತು ಕಣೋ. ಮೆತ್ತಿಗೆ ನಿಧಾನ. ಅತ್ತೆ ನಂಗೆ ಏನಾಯ್ತು? BP ಜಾಸ್ತಿ ಆಗಿದೆ ಅಂದ್ರೆ ಅದಕ್ಕೆ ತಲೆ ಬಿದ್ದಿದ್ಯಾ? ಸಾವು ಸತಿ ಹೇಳ್ತೀನಿ ನಿನಗೆ, ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಮಾಡು ಅಂತ. ನನ್ ಮಾತೆ ಕೇಳಲ್ವಲ್ಲ ನೀನು. ನೋಡ್ ಹೇಗಾಯ್ತು ಅಂತ. ಮನೆಯವ್ರು ಎಲ್ರ ಬಗ್ಗೆ ಯೋಚನೆ ಮಾಡ್ತೀಯ, ನಿನ್ ಬಗ್ಗೆನೂ ಯೋಚನೆ ಮಾಡುಮ್ಮ. ಭೂಮಿ ಏನಾಯ್ತು ನಿಮ್ಗೆ ಅಂತ? ಸಾಹೇಬ್ರೆ, ಇವತ್ ನೀವು ಮನಸ್ವಿನಿ ಅವರು ಮತ್ತೆ ಶಾರದಮ್ಮ ಅವರು ಕಳ್ದೋಗಿದ್ ಜಾಗದಿಂದ ನನ್ನ ಕರ್ಕೊಂಡ್ ಬರ್ತಾ ಇದ್ರಲ್ಲ, ಹೌದು. ಅಲ್ಲಿ ಸ್ವಲ್ಪ ಹೊತ್ತು ನಿಂತು ನಾವಿಬ್ರು ಮಾತಾಡ್ತಾ ಇದ್ವಿ ಅತ್ತೆ. ಆಗ ನನ್ಗೆ ಏನೇನೋ ಯೋಚನೆ ಅತ್ತೆ. ಅಲ್ಲಿ ಒಂದ್ ನಿಮಿಷನೂ ನನ್ ಕೈಯಿಂದ ನಿಂತ್ಕೊಳ್ಳೋದಕ್ ಆಗ್ಲಿಲ್ಲ. ಒಂಥರ ಉಸಿರು ಕಟ್ಟಾಗ ಆಗ್ತಿತ್ತು, ತಲೆಯೆಲ್ಲ ಚಿಟ್ಟಿಡಿತಾ ಇತ್ತು. ಅಲ್ಲಿಂದ ಸಾಹೇಬ್ರು ನನ್ನ ಕರ್ಕೊಂಡ್ ವಾಪಸ್ ಮನೆಗ್ ಬಂದ್ಬಿಟ್ರು ಅತ್ತೆ. ದೊಡ್ಡ ಸಾಹೇಬ್ರೆ, ನಾನ್ ಹೇಳದ್ನಲ್ಲ, ಮನಸ್ವಿನಿ ಅವರು ಮತ್ತೆ ಅಜಿತ್ ಅವರು ಚಿಕ್ಕ ಪಾಪು ಆಗಿದ್ದಾಗ ಹಾಗೆ ಕಾಣಿಸ್ತಾ ಇದ್ರು ನನ್ ಕಣ್ಣಿಗೆ. ಆಮೇಲೆ ಅತ್ತೆ, ಅವ್ರಿಬ್ರು ನನ್ ಕಡೆ ಕೈ ತೋರ್ಸ್ಬಿಟ್ಟು ಬಾ ಬಾ ಅಂತ ಕರಿತಾ ಇದ್ರು. ಆಗ ನಾನು ಹೋಗ್ತಾ ಇದ್ದೆ, ಅಷ್ಟ್ರಲ್ಲಿ ನಂಗೆ ತುಂಬಾ ತಲೆ ಸುತ್ತು ಬಂದ್ಬಿಡ್ತು. ಆಮೇಲೆ ನಂಗೆ ಏನಾಯ್ತು ಅನ್ನೋದೇ ನೆನ್ಪಿಲ್ಲ. ಅದೆಲ್ಲ ಸರಿನಮ್ಮ, ಆದ್ರೆ ನಮ್ ಚಿಕ್ಕ ವಯಸ್ಸಿನ ಅಜಿತ್ತು, ನಮ್ ಪುಟ್ಟ ಮನಸ್ವಿನಿ ನಿನ್ನೆತ್ತಿಗೆ ಯಾಕೆ ಬಂದ್ರು ಅಂತ. ಅದು ಸಂಗೀತ, ಅದು ಬಹುಶಃ ನಾವ್ ಅದೇ ವಿಷಯ ಮಾತಾಡ್ತಿರ್ತೀವಲ್ಲ, ಅದು ಅವಳ ಸಬ್ ಕಾನ್ಶಿಯಸ್ ಅಲ್ಲಿ ಚೆನ್ನಾಗಿ ಕೂತಿರ್ಬೇಕು. ಅದು ಅಲ್ದೆ ಇವತ್ತು ನಮ್ ಮನಸ್ವಿನಿ ಬರ್ಡೇ ಬೇರೆ. ನಮ್ ಶಾರದಕ್ಕ ಮತ್ತೆ ಮನಸ್ವಿನಿ ಕಳ್ದ್ ಹೋಗಿತ್ತು ಇವತ್ತೇ ಅಲ್ವಾ? ಅದೆಲ್ಲ ಅವಳ ತಲೆಯಲ್ಲಿ ಬಂದು ಬಹುಶಃ ತುಂಬಾ ಪ್ರೆಷರ್ ಅನ್ಸಿ ತಲೆ ಸುತ್ತ ಬಂದು ಬಿದ್ದಿರ್ಬೇಕು ಅಲ್ವಾ ಪುಟಿ? ಇರ್ಬೋದು ದೇವಿಯಾನಿ ಅಮ್ಮ. ಓಕೆ, ಈ ವಿಷಯ ಮಾತಾಡಿದ್ ಸಾಕು, ಅದಕ್ಕೆ ನೀನ್ ಸ್ಟ್ರೆಸ್. ಓಕೆ, ಸೊ ನಾವೆಲ್ಲ ದಯವಿಟ್ಟು ರೂಮಿಂದ ಆಚೆ ಹೋಗೋಣ. ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಶಿಲ್ ಬಿ ಬೆಟರ್. ಅದಕ್ಕೆ ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಮಲ್ಕೊ. ಅಜಿತಾ, ನನ್ನ ಮಗಳ ಫೋಟೋನ ನನಗೆ ಕಳಿಸ್ಬೇಡ ಅಂತ ಹೇಳಿದೆ ಅಂತ ನೀನು ಸ್ಟುಡಿಯೋನ್ಗೆ, ಯಾಕೋ? ಅದು ನೀನೇ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ? ನೋಡು, ನೀನ್ ಸರ್ಪ್ರೈಸ್ ಕೊಡೋ ತನಕ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣೋ. ಜೀವ ಕೈ ಹಿಡ್ಕೊಂಡು ಕೂತಿದ್ದೀನಿ. ಪ್ಲೀಸ್ ಆ ಫೋಟೋ ಒಂದೇ ಒಂದ್ಸಲ ತೋರಿಸ್ಬಿಡು. ಅದು ನೋಡೋ ಜಿತಾ, ದಯವಿಟ್ಟು ಸತಾಯಿಸ್ಬೇಡ ಕಣೋ, ನನ್ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ಫೋಟೋ ತೋರ್ಸು. ಅಜಿತಾ, ಶ್ರವಣ ಹೇಳ್ದಾಗಿಂದ ನಮ್ ಮನಸ್ವಿನಿ ಫೋಟೋ ನೋಡ್ಬೇಕು ಅಂತ ನಮಗೂ ಆಸೆ ಆಗ್ತಿದೆ ಕಣೋ. ಬೇಗ ತೋರ್ಸು. ಅಲ್ಲ ಕಣೋ, ಇವಳು ನನ್ನ ಮಗಳು. ಶ್ರವಣ ಕೊಡು, ಕೊಡುವಿ. ಪುಣ್ಯ, ರಚಿತಾರಾಮ್ ಫೋಟೋ ಕಳ್ಸಿದ್ದಾರೆ, ಐಶ್ವರ್ಯ ರಾಯ್ದಲ್ಲ. ಮಾವ, ಇದಕ್ಕೆ ನಾನು ನಿಮ್ಗೆ ಫೋಟೋ ಕಳ್ಸೋದ್ ಬೇಡ ಅಂತ ಅವನಿಗೆ ಹೇಳಿದ್ದು. ಎಷ್ಟೇ ಟೆಕ್ನಾಲಜಿ ಅಪ್ಗ್ರೇಡ್ ಆದ್ರೂ 100% ಅದ್ರ ಮೇಲೆ ನಾವು ಡಿಪೆಂಡ್ ಆಗೋದಕ್ಕಾಗಲ್ಲ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ನನಗೂ ಗೊತ್ತು ಕೊಡೋ, ಆದ್ರೆ ಎಲ್ರು ಹೇಳ್ತಾರಲ್ಲ ಅಟ್ಲೀಸ್ಟ್ 70% ಮ್ಯಾಚ್ ಆಗುತ್ತೆ ಅಂತ. ಇದು ನೋಡಿದ್ರೆ ನನಗೂ ಹೀಗೆ ಅನ್ಸ್ತು ಮಾವ. ಆದ್ರೆ ಆ ಫೋಟೋ ನೋಡಿದ್ಮೇಲೆ ನೀವು ಮನಸ್ವಿನಿ ಸಿಗ್ತಾಳೆ ಅನ್ನೋ ಹೋಪ್ಸ್ ಕಳ್ಕೋಬಾರ್ದು ಅಂತ ನಾನು ನಿಮ್ಗೆ ಕಳ್ಸೋದ್ ಬೇಡ ಅಂತ ಹೇಳ್ದೆ ಅಷ್ಟೇ. ಐ ಆಮ್ ರಿಯಲಿ ಸಾರಿ, ನಿಮ್ಮ ಫೀಲಿಂಗ್ಸ್ಗೆ ನಾನು ಹರ್ಟ್ ಮಾಡಿದ್ರೆ. ಬಿಡು ಅಜಿತ್, ನೀನ್ ಯಾಕೆ ಸಾರಿ ಕೇಳ್ತೀಯ? ಒಟ್ಟಲ್ಲಿ ನನ್ನ ಹಣೆ ಬರ ಸರಿ ಇಲ್ಲ ಅಷ್ಟೇ. ಅಟ್ಲೀಸ್ಟ್ ಈ ಫೋಟೋ ಆದ್ರೂ ಸಿಕ್ಕಿದ್ರೆ ಮನಸ್ವಿನಿ ಹುಡುಕ್ಬೋದಿತ್ತು ಅಂತ ಅನ್ಕೊಂಡೆ, ಆಗ್ಲಿಲ್ಲ. ಶಾರದಾ ಇನ್ನೇನ್ ಸಿಕ್ಕೇ ಬಿಟ್ಲು ಅನ್ಕೊಂಡೆ, ಹುಡುಕ ಸಿಗ್ಲಿಲ್ಲ. ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಆಗ್ತಿದೆ ನನಗೆ ಅರ್ಥ ಆಗ್ತಿಲ್ಲ. ಮಾವ, ಯೋಚನೆ ಮಾಡ್ಬೇಡಿ, ಮನಸ್ವಿನಿ ಫೋಟೋನ ಬೇರೆ ಯಾರಿಗಾರು ಕೊಟ್ಟು ಇಮೇಜ್ ಜನರೇಟ್ ಮಾಡ್ಸೋಣ, ಅಥವಾ ಅವ್ರದ್ದೇ ಬೇರೆ ಇನ್ನೊಂದು ಫೋಟೋ ಕೊಡೋಣ. ಹೌದು ಬಾ, ನೀವು ಸುಮ್ನೆ ಕೊರಗಬೇಡಿ. ನಮ್ ಭೂಮಿ ಯಾರನ್ನೋ ನೋಡಿ ಶಾರದಕ್ಕ ಅಂತ ಅನ್ಕೊಂಡಿರ್ಬೋದು. ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಮನ್ಸಿಗೆ ಹಚ್ಕೋಬೇಡಿ. ನೋಡಿ, ನಾವು ಶಾರದಕ್ಕನ್ನ ಹುಡ್ಕೋ ಪ್ರಯತ್ನ ಮಾಡ್ತಾನೆ ಇರೋಣ. ಅಜಿತಾ, ಆ ಫೋಟೋದಲ್ಲಿ ಇರೋಳು ನಮ್ ಮನಸ್ವಿನಿ ತರ ಇಲ್ಲ ಅಲ್ವಾ? ಇಲ್ಲ ಅಕ್ಕ, ಹಾಗ ನೋಡಿದ್ರೆ ನಮ್ ಭೂಮಿನೇ ಎಷ್ಟೋ ವಾಸಿ. ನೋಡೋದಕ್ಕ ಅಷ್ಟು ಗೊತ್ತಾಗ್ದಿದ್ರು ಗುಣದಲ್ಲಾದ್ರೂ ಮನಸ್ಸಿನಿಗೆ ಎಲ್ಲಾ ವಿಷಯದಲ್ಲೂ ಹೋಲ್ತಾಳೆ. ಏನ್ ಹೇಳ್ತಿದ್ದೀರಾ ಬಾಬಾ ನೀವು? ನಮ್ಗೆ ಯಾರಿಗೂ ಹಾಗ ಅನ್ನಿಸ್ತಿಲ್ಲಪ್ಪ. ನೀವು ಮನ್ಸಿಗೆ ತುಂಬಾ ಹಚ್ಕೊಂಡಿದ್ದೀರಾ, ಅದಕ್ಕೆ ಕನ್ಫ್ಯೂಸ್ ಆಗಿದ್ದೀರಾ. ಯೋಚನೆ ಮಾಡ್ಬೇಡಿ ಬಾಬಾ, ಹುಡ್ಕೋಣ, ಸಿಗ್ತಾರೆ. ಈ ಹೀರೋಯಿನ್ ಫೋಟೋ ಕಳ್ಸೋದ್ರ ಹಿಂದೆ ಅಶ್ವಿನಿದೆ ಏನಾದ್ರೂ ಕೈವಾಡ ಇರ್ಬೋದು ಅನ್ಸುತ್ತೆ. ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು, ತಕ್ಷಣ ಬಾ, ಲೊಕೇಶನ್ ಕಳಿಸ್ತೀನಿ. ವಾರೆ ವಾ,
ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಮ್ಯಾಮ್. ಅಲ್ಲ ಇದೆಲ್ಲ ಹೇಗ್ ಸಾಧ್ಯ ಅಂತ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಐ ರಿಯಲಿ ಅಪ್ರಿಶಿಯೇಟ್ ಯು ಬ್ಯೂಟಿ. ಅದೆಲ್ಲ ಸರಿ, ಮನೇಲಿ ಏನ್ ನಡೀತಾ ಇದೆ, ಏನ್ ಹೇಳ್ತಾ ಇದಾರೆ? ವೇಟ್ ಇಷ್ಟೊಂದು ಅವಸರ ಮಾಡಿದ್ರೆ ಹೇಗೆ ಅಶ್ವಿನಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಯು ಕಾಂಪ್ಲಿಮೆಂಟ್. ಇನ್ನು ನಿನ್ ಪ್ರಶ್ನೆಗೆ ಉತ್ತರ, ನೀನ್ ಅಂದ್ಕೊಂಡ ಹಾಗೆ ಅವ್ರ ಮೊಬೈಲ್ಗೆ AI ಫೋಟೋ ಜನರೇಟ್ ಆಗಿದೆ. ಯಾರೋ ಹೀರೋಯಿನ್ ತುಂಬಾ ಚೆನ್ನಾಗಿದ್ದಾರೆ. ಆಕ್ಚುಲಿ ನೀನು ಹೀರೋಯಿನ್ ತರಾನೇ ಇದೀಯಾ. ನಿನ್ ಫೋಟೋನೇ ಯಾಕೆ ಕಳಿಸ್ಬಾರ್ದಾಗಿತ್ತು? ಏನೋ ಒಳ್ಳೆ ಪ್ಲಾನ್ ಮಾಡಿರ್ತೀಯಾ ಅಂದ್ಕೊಂಡಿದ್ದೆ, ಬಟ್ ಏನು ಉಪಯೋಗ ಆಗ್ಲಿಲ್ಲ. ಫೋಟೋ ಕಳ್ಸೋನಿಗೆ ಜೀವ ಬೆದರಿಕೆ ಹಾಕಿ ನನ್ ಫೋಟೋನೇ ಕಳ್ಸೋದಕ್ಕೆ ಹೇಳಿದ್ದೆ. ಹೆಚ್ಚು ಕಮ್ಮಿ ಆದ್ರೆ ಅಜಿತ್ ಕಂಡಿಡಬಾರ್ದು ಅಂತ ಅವನನ್ನ ಪರ್ಮನೆಂಟ್ ಆಗಿ ಫಾರಿನ್ಗೂ ಕಳ್ಸಿದ್ದೆ. ಆದ್ರೂ ಇಂಥ ಕೆಲ್ಸ ಮಾಡ್ಬಿಟ್ಟ. ನನ್ ಕಷ್ಟಪಟ್ಟಿದ್ದೆಲ್ಲ ಹಾಳಾಗೋಯ್ತು, ಎಲ್ಲ ಮಣ್ ಪಾಲಾಗೋಯ್ತು. ಮಣ್ ಪಾಲಾಗಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ಆಸ್ತಿ ಇವಳು ಪಾಲಾಗಿರೋದು. ಈಗೇನ್ ಮಾಡ್ತೀಯ ಅಶ್ವಿನಿ? ನಾನು ಆ ದೇವರ ಸನ್ನಿಧಿ ಮನೆಗೆ ಬಂದೇ ಬರ್ತೀನಿ. ಹೇಗೆ? ಐ ಮೀನ್ ಇದ್ದಿದ್ ಒಂದಾರಿನೂ ಮುಚ್ಚೋಯ್ತಲ್ಲ ಅಶ್ವಿನಿ. ಜಸ್ಟ್ ವೇಟ್ ಅಂಡ್ ವಾಚ್. ಲುಕ್ ಅಶ್ವಿನಿ, ಸುಮ್ನೆ ರಿಸ್ಕ್ ತಗೋಬೇಡ. ಇಬ್ರಿಬ್ರು ಪೊಲೀಸ್ ಆಫೀಸರ್ಸ್ ಇರೋಂತ ಮನೆ ಅದು. ಇದ್ರೆ ನಾನು ನನ್ ಡ್ರೀಮ್ಸ್ ನ ಬಿಟ್ಬಿಡ್ಲಾ? ಅಶ್ವಿನಿ, ಅವತ್ತು ನಿನ್ನ ಮನಸ್ವಿನಿಯಾಗಿ ಆಕ್ಟ್ ಮಾಡುವಂತ ನಮ್ಮನೆಗ್ ಕರ್ಸಿದ್ದೆ ನಾನು. ಈಗ ನಾನೇ ಹೇಳ್ತಾ ಇದ್ದೇನೆ, ನೀನ್ ನಮ್ಮನೆಗ್ ಬರೋದ್ ಬೇಡ. ಇಲ್ಲಿವರೆಗೂ ನೀನ್ ಮಾಡಿರೋ ಆಕ್ಟಿಂಗಿಗೆ ಎಷ್ಟು ಫೀ ಅಂತ ಹೇಳು, ಕೊಟ್ಬಿಡ್ತೀನಿ. ಫೀಸ್ ಇಸ್ಕೊಳ್ಳೋದಕ್ಕೆ ನಾನೇನು ಆರ್ಟಿಸ್ಟ್ ಅಲ್ಲ, ನೀವು ಪ್ರೊಡ್ಯೂಸರ್ ಕೂಡ ಅಲ್ಲ. ನೀವೇನಾದ್ರೂ ನನ್ ದಾರಿಗೆ ಅಡ್ಡ ಬಂದ್ರೆ ನನ್ನನ್ನ ಮನಸ್ವಿನಿಯಾಗಿ ಆಕ್ಟ್ ಮಾಡೋದಕ್ಕೆ ಈ ಮನೆಗೆ ನೀವೇ ಕರ್ಸಿರೋದು ಅಂತ ಎಲ್ರ ಮುಂದೆ ಹೇಳ್ಬೇಕಾಗತ್ತೆ. ಹೆದರ್ಸ್ತಾ ಇದೆಯಾ? ಎಚ್ಚರಿಸ್ತಾ ಇದೀನಿ ಅಂತ ತಿಳ್ಕೊಳ್ಳಿ. ನಾನು ಆ ಮನೆಗೆ ಮನಸ್ವಿನಿಯಾಗಿ ಬರೋದನ್ನ ನೀವು ಸೈಲೆಂಟ್ ಆಗಿ ನೋಡ್ಬೇಕು, ಸುಮ್ಮನೆ ಇರ್ಬೇಕಷ್ಟೆ. ಮಾತಿನ ಧಾಟಿನೇ ಬದಲಾಗಿದೆ. ಎಲ್ಲ ಬದಲಾಗತ್ತೆ, ನೀವ್ ಅದನ್ನ ನೋಡ್ತಾ ಸುಮ್ಮನೆ ಇರ್ಬೇಕು. ಅಶ್ವಿನಿ, ನೀನ್ ಮನಸ್ ಮಾಡಿದ್ರೆ ಒಬ್ಬ ಶ್ರೀಮಂತ ಹುಡುಗನ್ನೇ ಪಟಾಯಿಸಿ ಆಸ್ತಿ ಮಾಡ್ಕೋಬಹುದು. ಅದನ್ ಬಿಟ್ಟು ನಮ್ಮ ದೇವರ ಸನ್ನಿಧಿ ಮನೆ ಮೇಲೆ ಯಾಕನ್ನು? ಅದು ನನಗೆ ನಚಿಕೇತ್ ಮೇಲೆ ಲವ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕಾದ್ರೂ ನಾನು ಆ ಮನೆ ಸೇರ್ಕೋಬೇಕು. ಇವಳಿಗಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ಪಕ್ಕ ಮನಸ್ವಿನಿ ಆಗಿ ಮನೆಗ್ ಬಂದೇ ಬರ್ತಾಳೆ. ನಚ್ಚಿ ಜೊತೆ ಮದ್ವೆ ಆಗೋದಕ್ಕೆ ಏನೇ ಆದ್ರೂ ಬಿಡಬಾರ್ದು. ಶ್ರವಣ, ಈಗ ಹೇಗೆ ಅನಿಸ್ತಾ ಇದೆಯಮ್ಮ? ನೀ ಮೊದ್ಲು ಕೂತ್ಕೊ. ಪರವಾಗಿಲ್ಲ ಅಜ್ಜಿ. ನಾನ್ ಟ್ರೀಟ್ಮೆಂಟ್ ಕೊಟ್ಮೇಲೆ ಅದಕ್ಕೆ ಸರಿ ಹೋಗದೆ ಇರ್ತಾರಾ? ನಚ್ಚಿ, ನಿಜವಾಗ್ಲೂ ನಿನ್ನ ಡಾಕ್ಟರ್ ಓದ್ಸಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ. ಮದರ್ ಇಂಡಿಯಾ, ನಿಜವಾಗ್ಲೂ ನೀನ್ ಮಾತಾಡ್ತಾ ಇದೀಯಾ? ಏಯ್, ಯಾಕೋ ಹಾಗಂತೀಯ? ನಿಜವಾಗ್ಲೂ ನಿನ್ ಬಗ್ಗೆ ನಂಗೆ ಹೆಮ್ಮೆ ಅನ್ಸುತ್ತೆ. ನಿನ್ 2ನೇ ಮಗನ್ನ ಹೊಗಳೋದ್ ಕೇಳಿ ನಂಗೊಂದ್ ಸಕ್ಸಸ್ಫುಲ್ ಆಪರೇಷನ್ ಮಾಡಿದಷ್ಟು ಖುಷಿ ಆಗ್ತಾ ಇದೆ. ತರ್ಲೆ, ಸುಮ್ನೆ ಇರು. ಭೂಮಿ, ಒಳ್ಳೆ ನಿದ್ದೆ ಮಾಡ್ದ್ಯಾ? ಅತ್ತೆ, ಚೆನ್ನಾಗ್ ನಿದ್ದೆ ಮಾಡ್ದೆ. ನಾನು ಇದ್ದ ಟೈಮ್ ನೋಡಿ ನನಗ್ ಶಾಕ್ ಆಗೋಯ್ತು. ಸರಿನಮ್ಮ, ಬಾ ಊಟ ಮಾಡೋಣ. ನೀನು ಊಟ ಮಾಡಿಲ್ಲ ಅಂತ ನಾವ್ ಯಾರು ಊಟ ಮಾಡಿಲ್ಲ. ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ನೀವ್ ಯಾರು ಇನ್ನೂ ಊಟ ಮಾಡಿಲ್ವಾ? ಏನತ್ತೆ ನೀವು? ಎಲ್ರಿಗೂ ನೀವಾದ್ರೂ ಹೇಳ್ಬೇಕಲ್ವಾ? ನನ್ಗೋಸ್ಕರ ಇಷ್ಟ ಜನ ಊಟ ಬಿಟ್ಟಿರೋದ? ಮನೆ ಮಗಳಿಗೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೂ ನಮಗೆಲ್ಲ ಊಟ ಮಾಡೋದಕ್ಕೆ ಮನ್ಸು ಬರ್ತಾ ಬಂದಿ. ಸಾಹೇಬ್ರೆ, ನೀವಾದ್ರೂ ಎಬ್ಬಿಸ್ಬೇಕಲ್ವಾ ನನ್ನ? ಮಗು ತರ ಮಲಗಿದೆ, ಎಬ್ಬರಿಸೋದಕ್ಕೆ ಮನ್ಸು ಬರ್ಲಿಲ್ಲ, ಅದಕ್ಕೆ ಸುಮ್ನೆ ಹಾಕೋದೆ. ಹೌದು, ದೇವಿಯೇನು ಇಲ್ಲಿ ಕಾಣ್ತಿಲ್ಲ? ನಾನಿಲ್ಲೇ ಇದೀನಲ್ಲ ಬಾವ. ಯಾಕೆ, ಏನ್ ಬೇಕಾಗಿತ್ತು? ಏನಿಲ್ಲ, ಕಾಣ್ಲಿಲ್ವಲ್ಲ ಎಲ್ಲಿ ಅಂತ ಕೇಳಿದೆ ಅಷ್ಟೇ. ರೂಮಲ್ಲಿ ಮಲಗಿದ್ದೆ, ಸ್ವಲ್ಪ ತಲೆ ನೋವ್ತಾ ಇತ್ತು ಅಂತ. ಭೂಮಿ, ಹೇಗಿದೆ ಮಗಳೇ? ಈಗ ಹುಷಾರಾಗಿದ್ಯಾ? ದೇವಿಯಾನಿ ಅಮ್ಮ, ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ದೇವ್ಯಾನಿ, ನಾನೊಂದಷ್ಟು ಹುಡುಗರು ಫೋಟೋಸ್ ಕಳ್ಸಿ ಅಂಜುಗ್ ತೋರ್ಸು ಅಂತ ಹೇಳಿದ್ದೆ, ತೋರ್ಸದ್ಯಾ? ಅದ್ರಲ್ಲಿ ಯಾರು ಸೆಲೆಕ್ಟ್ ಮಾಡಿದ್ಲಾ? ಮಾಡಿದ್ರೆ ಹೇಳು, ಕರ್ಸಿ ಮಾತುಕತೆ ಮುಗಿಸ್ಬಿಡೋಣ. ಯಾಕೆ ದೇವ್ಯಾನಿ, ಅಂಜು ಏನು ಹೇಳಿಲ್ವಾ? ದೇವಿಯಾನಿ, ಏನ್ ಯೋಚನೆ ಮಾಡ್ತಿದ್ಯಾ? ಒಂದ್ ನಿಮಿಷ ಬರ್ತೇನೆ. ಏನ ದೇವ್ಯಾನಿ? ಏನಿಲ್ಲ ಬಾವ, ಅಂಜು ಸೆಲೆಕ್ಟ್ ಮಾಡಿರೋ ಹುಡುಗನ್ ಫೋಟೋ ಮೊಬೈಲ್ ಅಲ್ಲಿ ಇತ್ತು, ಅದಕ್ಕೆ ಮೊಬೈಲ್ ತರಕ್ ಹೋಗಿದ್ದೆ. ಅಷ್ಟೇನಾ? ನೀನು ಹೇಳಿದೆ ಹೋಗಿ ನೋಡಿ ಗಾಬರಿನ ಆಯ್ತು ನಮ್ಗೆಲ್ಲ. ಈ ಹುಡುಗ, ಓಹ್ ಇವನಾ? ವೆರಿ ಹ್ಯಾಂಡ್ಸಮ್. ಅಮ್ಮ, ಹುಡುಗ ಚೆನ್ನಾಗಿದ್ದಾನೆ ಅಲ್ವಾ? ಹೌದು ಶ್ರವಣ, ತಡ ಮಾಡೋದ್ ಬೇಡ. ಇವತ್ತೇ ಹುಡುಗನ್ ಮನೆಯವ್ರ ಜೊತೆ ಮಾತಾಡ್ಬೇಕು. ಆಮೇಲೆ ಗುರುಗಳಿಗೆ ತಿಳಿಸಿ ನಿಶ್ಚಿತಾರ್ಥದ ದಿನ ಫಿಕ್ಸ್ ಮಾಡೋಣ. ಹಾಗಾದ್ರೆ ಅಂಜುಗೆ ಬರೋಕ್ ಈಗ್ಲೇ ಹೇಳ್ಬಿಡ್ಲಾ ನಾನು? ಈಗ್ಲೇ ಬೇಡ ದೇವ್ಯಾನಿ, ಮೊದಲು ನಿಶ್ಚಿತಾರ್ಥದ ದಿನ ಫಿಕ್ಸ್ ಆಗ್ಲಿ, ಆಮೇಲೆ ಕರೆಸು. ಸರಿ ಅತ್ತ. ಒಟ್ನಲ್ಲಿ ಆದಷ್ಟು ಬೇಗ ನನ್ನ ಮಗಳು ಈ ಮನೆಗ್ ಬಂದ್ರೆ ಸಾಕು. ಅಜಿತಾ, ಫೋಟೋ ನೋಡ್ದಿಯಲ್ಲ, ಹುಡುಗ ಸ್ವಲ್ಪ ನಿನ್ ಹಾಗೆ ಇಲ್ವೇನೋ? ಫೋಟೋ ಅಂದ ತಕ್ಷಣ ಅಶ್ವಿನಿ ಫೋಟೋನೇ ನೆನಪಾಗತ್ತೆ. ಆ ಅಶ್ವಿನಿ ಫೋಟೋ ಹೇಗ್ ಬರೋದಕ್ ಸಾಧ್ಯ ಗೊತ್ತಾಗ್ತಿಲ್ವಲ್ಲ. ಸಾಹೇಬ್ರೆ, ಈ ಹುಡ್ಗ ನಮ್ ಮಂಜುಗೆ ಸರಿಯಾದ ಜೋಡಿ ಅಲ್ವಾ? ಅವನಲ್ಲ ಕಣೆ, ನಿನ್ನ ಗಂಡ ಸರಿಯಾದ ಜೋಡಿ ಆಗ್ಬೇಕಿತ್ತು. ನೀನ್ ಬಂದು ಎಲ್ಲ ಹಾಳ್ ಮಾಡ್ಬಿಟ್ಟೆ.
ಭೂಮಿ, ಎಲ್ರ ಕಷ್ಟ ಸುಖದಲ್ಲೂ ಭಾಗಿಯಾಗೋ ನಿನಗೆ ನಿನ್ ಖುಷಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಮಾಡಿ ನಿನ್ ಜನ್ಮ ರಹಸ್ಯ ತಿಳ್ಕೊಳ್ಳೋದಕ್ಕೆ ಭಾಗ್ಯಮನ್ನ ಮೀಟ್ ಮಾಡ್ಬೇಕು. ಅದ್ರ ಜೊತೆನೆ ನಮ್ ಶಾರದತ್ತೆ ಮತ್ತೆ ಮನಸ್ಸನ್ನ ಹುಡುಕ್ಬೇಕು. ಅತ್ತೆ, ಸಾಹೇಬ್ರೆ ನೋಡಿ ಹೇಗ್ ನಿಂತಿದಾರೆ, ಏನು ಮಾತಾಡ್ತಾನೆ ಇಲ್ಲ. ಸಾಹೇಬ್ರೆ ಏನಾದ್ರು ಹೇಳಿ. ಸರಿ ಈಗಾಗ್ಲೇ ತುಂಬಾ ಟೈಮ್ ಆಗಿದೆ, ಎಲ್ರು ಊಟ ಮಾಡೋಣ ಬನ್ನಿ. ನಡಿ ಬೊಮ್ಮಿ. ಬಾಪ, ಓಯ್, ನಿದ್ದೆ ಬರ್ತಿಲ್ವಾ? ಕಣ್ಣು ಮುಚ್ಕೊಂಡಿದ್ದೀನಲ್ಲ, ಹಾಗಂದ್ರೆ ಏನ್ ಅರ್ಥ? ಓ ಹಂಗೆ. ಮನುಷ್ಯ ಯೋಚನೆ ಮಾಡ್ಬೇಕಾದ್ರೂ ಕಣ್ಣು ಮುಚ್ಕೊಂಡೆ ಯೋಚನೆ ಮಾಡ್ತಾನೆ ಅನ್ಕೋತೀನಿ. ಸಾಹೇಬ್ರೆ, ನಮ್ಗೆ ಯಾವ ಯೋಚನೆನೂ ಇಲ್ಲ, ಚಿಂತೆನೂ ಇಲ್ಲ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಿನ್ ಮಾತಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತ ಕಂಡುಹಿಡಿಯೋದಕ್ಕಾಗಲ್ಲ ಅನ್ಕೊಂಡಿದ್ಯಾ? ಸಾಹೇಬ್ರೆ, ನಿಮ್ಗೆ ಯಾವಾಗ್ಲೂ ಡೌಟೇ ಅಲ್ವಾ? ಇವಾಗ ನನ್ಗೊಂದ್ ಡೌಟ್ ಬರ್ತಿದೆ, ಅದನ್ನ ನೀವ್ ಕ್ಲಿಯರ್ ಮಾಡಿ. ಅಲ್ಲ, ಊರಲ್ಲಿರೋ ಎಲ್ಲಾ ಪೊಲೀಸು ಹೀಗೇನಾ ಅಥವಾ ನೀವ್ ಮಾತ್ರ ಈಗ? ಆ ಭೂಮಿನೇ ಮಾತಾಡ್ತಾ ಇರೋದು. ಯಾಕೆ ಸಾಹೇಬ್ರಿ ಈಗ ಆಡ್ತಿದ್ದೀರಾ? ಮಲ್ಕೊಳ್ಳೋ ಹೊತ್ತಲ್ಲಿ ಮಲ್ಕೊಳಲ್ವಾ ನೀವು? ಹಳೆ ನೆನ್ಗಳು ಕಾಡ್ತಿದ್ರೆ ಯಾವ ಮನುಷ್ಯನು ಆಕಾಶನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ತರ ಯೋಚನೆ ಮಾಡ್ತಾ ಕೂತ್ಕೊಳ್ಳಲ್ಲ. ಈ ಕಬ್ನದ ಅಂಗಡಿಲಿ ಇಲಿನ ಹುಡುಕ್ದಂಗೆ ಎಲ್ಲಾ ಮಾತಲ್ಲೂ ಅನುಮಾನ ಹುಡುಕೋದು ಈ ಪೊಲೀಸ್ ಅವ್ರ ಕೆಲ್ಸ ಅಲ್ವಾ? ಸರ್ಕಾರ ನನಗೆ ಅದಕ್ಕೆ ಸಂಬಳ ಕೊಡೋದು. ಭೂಮಿ, ನನ್ಗೆ ಇನ್ನೊಂದು ಡೌಟ್. ಏನು? ಆಶ್ರಮದ ಮಕ್ಳ ಹತ್ರ ನಮ್ಮಪ್ಪ ಇವತ್ತು ನಂದು ಹುಟ್ಟಬ್ಬ ಅಂತ ಹೇಳಿದ್ರು. ನಾ ಅದಕ್ಕೆ ಹೂ ಅಂದೆ ಅಷ್ಟೇ. ನಿಜವಾಗ್ಲೂ ನನಗೂ ಕೂಡ ನಾನ್ ಹುಟ್ಟಿದ್ ಯಾವಾಗ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ. ಯಾಕೆ? ಅದು ಸಾಹೇಬ್ರೆ, ನಿನ್ನ ಅಲ್ಲೇ ಕೇಳ್ಬೇಕಾಗಿದೆ. ನಾನ್ ಬಂದ್ ಕೇಳೋಷ್ಟ್ರಲ್ಲಿ ಸತ್ಯನ ಬಂದ್ಬಿಟ್ಟು, ಹಾಗಾಗಿ ಈಗ ಕೇಳ್ತಿದ್ದೀನಿ, ಉತ್ತರ ಕೊಡು. ಮನ್ಸಲ್ಲಿರೋ ಮಾತು ನಾಲ್ಗೆ ಮೇಲೆ ಬರುತ್ತೆ ಅಂತ ಹೇಳ್ತಾರೆ, ಆದ್ರೆ ಮೆದುಳಿಗೆ ಹೋಗ್ ಬರೋ ಮಾತಲ್ಲಿ ಇನ್ನೂ ಜಾಸ್ತಿ ಸತ್ಯ ಇರುತ್ತೆ. ಅಂದ್ರೆ ನಿನ್ ಭಾಗ್ಯಮ್ಮ ಅವರ ಸ್ವಂತ ಮಗಳಲ್ವಾ? ಅಯ್ಯೋ ಸಾಹೇಬ್ರೆ, ನೀವ್ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ಬಿಟ್ರ? ನಾನು ಪಾಪ ಮಕ್ಳಿಗೆಲ್ಲ ಸಮಾಧಾನ ಮಾಡ್ಬೇಕಿತ್ತಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಅಂದ್ರೆ ಸಾಹೇಬ್ರೆ, ನನ್ನ ಅಮ್ಮ ಹೇಳೋ ಪ್ರಕಾರ ನಾನ್ ಹುಟ್ಟಿದ್ದು ಮಧ್ಯರಾತ್ರಿ ಅಂತೆ. ಆಗ ನಮ್ಮಪ್ಪ ಊರಲ್ಲಿ ಇರ್ಲಿಲ್ವಂತೆ. ಸಾಹೇಬ್ರೆ, ಇವಾಗ ಇದ್ ನಿಮ್ಗೂ ಗೊತ್ತಿರುತ್ತೆ, ರಾತ್ರಿ 12 ಗಂಟೆ ಕಳಿಯೋವರೆಗೂ ಅದು ಒಂದಿನದ ಲೆಕ್ಕ. 12 ಗಂಟೆ 1 ನಿಮಿಷ ಆಗೋದ್ರೆ ಅದು ಮಾರನೇ ದಿನದ ಲೆಕ್ಕ ಅಲ್ವಾ? ಹಾಗೆ ನಮ್ಮಪ್ಪ ಒಂದಿನ ಹೇಳಿದ್ರೆ ನಮ್ಮಮ್ಮ ಒಂದಿನ ಹೇಳೋರು. ನೋಡಿ, ಹೀಗೆಲ್ಲ ಇರ್ಬೇಕಾದ್ರೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಗಲ್ವಾ? ಅದೇ ನಾನು ಹೇಳಿದ್ದು. ಸರಿ, ಈ ಡೇಟ್ ವಿಚಾರ ಬಿಟ್ಟಾಕು. ಈ ನಡುವೆ ನೀನ್ ನಡ್ಕೊಂಡ್ ಬರ್ತಿತ್ತು ಅಂತ ಹೇಳಿದ್ರೆ ಚಿಕ್ಕ ಮಕ್ಳು ನಿನ್ ಸುತ್ತ ಆಟ ಆಡ್ದಂಗ ಆಗತ್ತೆ, ಅವ್ರು ಕೂಗಾಡ್ದಂಗ ಆಗತ್ತೆ ಅಂತೆಲ್ಲ ಹೇಳ್ತಿರ್ತಿಯಲ್ಲ, ಅದ್ಯಾಕೆ? ಈ ತರ ನಿನ್ಗೆ ಯಾಕೆ ಅನಿಸ್ತದೆ? ನಿನ್ಗೆ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿರಿ ಯಾರು ಇದ್ರ? ಅದು ಸಾಹೇಬ್ರೆ, ಸತ್ಯನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡೋ ಕಣ್ಣುಗಳು ಪದೇ ಪದೇ ನೆಲ ನೋಡುತ್ತಂತೆ. ಭೂಮಿ ಏನೋ ನನ್ನಿಂದ ಮುಚ್ಚಿಡ್ತೀಳೆ ಅನ್ನೋದು ಗ್ಯಾರಂಟಿ. ಆದ್ರೆ ಭೂಮಿ ಯಾಕೆ ವಿಷಯನ ನನ್ನಿಂದ ಮುಚ್ಚಿಡ್ಬೇಕು ಅಂತ ನೋಡ್ತೀಳೆ? ಬಿಟ್ಟಾಕ್ ಭೂಮಿ. ಮೇ ಬಿ ದೊಡ್ಡಪ್ಪನ ಮಕ್ಳು ಅಥವಾ ಚಿಕ್ಕಪ್ಪನ ಮಕ್ಳು ಮೈಂಡಿಗೆ ಬಂದಿರ್ಬೋದು, ಅದಕ್ಕೆ ಹಾಗೆಲ್ಲ ಅನ್ಸಿದೆ ಇರ್ಬಹುದು. ಸುಸ್ತಾಗಿರ್ತೀಯ ಬೆಳಗ್ಗೆಯಿಂದ? ಹೌದು ಸಾಹೇಬ್ರೆ, ನಂಗೆ ತುಂಬಾ ಸುಸ್ತಾಗಿದೆ, ನಾನು ಮಾಡ್ಕೋತೀನಿ. ಗುಡ್ ನೈಟ್. ಒಂದಲ್ಲ ಒಂದಿನ ಕತ್ಲಲ್ಲಿರೋ ಸತ್ಯ ಬೆಳಕಿಗೆ ಬಂದೇ ಬರುತ್ತೆ. ಆ ಸತ್ಯ ನಮ್ ಪಾಲ್ಗೆ ಸಿಹಿ ಕೊಡುತ್ತೋ ಅಥವಾ ನಮ್ ಬದುಕನ್ನೇ ಬದಲಾಯಿಸುತ್ತೋ ಗೊತ್ತಿಲ್ಲ. ಆದ್ರೆ ನಾನ್ ಬಯಸೋದು ನೇರಿನ ಮಾತು. ನಿಮ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಈಗ ಭೂಮಿಗೆ 23 ತುಂಬಿ 24 ಬಿತ್ತಲ್ವಾ? ಈಗ 1 ವರ್ಷದಿಂದ ನೀವು ಜೈಲಲ್ಲಿ ಇದ್ದೀರಾ. ಇನ್ನು ಮಿಕ್ಕ 3 ವರ್ಷ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಲ್ವಾ? ಅದು ನೀವು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಯಾವ ಊರಲ್ಲಿದ್ರಿ? ಐ ಮೀನ್ 20 ವರ್ಷಗಳ ಹಿಂದೆ ನೀವು ಯಾವ ಊರಲ್ಲಿದ್ರಿ ಅಂತ ನಿಜ ಹೇಳಿ ಭಾಗ್ಯಮ್ಮ. ಭೂಮಿ ನಿಜವಾಗ್ಲೂ ನೀವ್ ಹೆತ್ತ ಮಗಳೇನಾ? ಸತ್ಯ ಏನು ಅಂದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.